ಇನ್ನು ಈ ಕಡೆಗೆ ಹೋಗೋಣ, ಮೈಸೂರು ಕಡೆಗೆ. ಕೋಲಾರದಿಂದ ಸ್ವಲ್ಪ ಮೈಸೂರು ಕಡೆಗೆ ಹೋಗೋಣ. ಮೈಸೂರಿನಲ್ಲಿ ಆ ಮೂಡ ಪ್ರಕರಣ ಇದೆಯಲ್ಲ, ಅದೊಂದು ತನಿಖೆ ಒಂದು ಕಡೆಗೆ ಇರಲಿ. ಆದರೆ ಇನ್ನೊಂದು ಕಡೆಗೆ ನೋಡಿ, ನಾವು ಅವತ್ತು ಹೇಳ್ತಾ ಇದ್ವಿ ನಿಮ್ಗೆ, ಎಲ್ಲ ಪಕ್ಷದವರು ಇದರಲ್ಲಿ ಇನ್ವಾಲ್ವ್ ಇದ್ದಂಗೆ ಕಾಣಿಸ್ತಾ ಇದ್ದಾರೆ ಅಂತೇಳಿ. ಏನು ಇದು ಕಾಣಿಸೋದೇನು ಇದ್ದಾರೆ ಅದರಲ್ಲಿ. ಸೊ ಹಾಗಾಗಿನೇ ಈಗ ಜೀವ ಬೆದರಿಕೆಯನ್ನು ಹಾಕೋ ಮಟ್ಟಕ್ಕೆ ಹೋಗಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಜೀವ ಬೆದರಿಕೆ. ತನ್ವೀರ್ ಸೇಠ್ ಆಪ್ತ ಈ ಧಮಕಿ ಹಾಕಿರೋದು. ಮಂಜು ಆಟ್ ಬ್ಯಾಂಕ್ ಮಂಜು ಅಂತ. ಚೆನ್ನಾಗಿದೆ. ಜಮೀನು ವಿಚಾರದಲ್ಲಿ ಕುಟುಂಬವೊಂದಕ್ಕೆ ಧಮಕಿಯನ್ನು ಹಾಕಿದ್ದಾರೆ. ಆ ವಿಡಿಯೋ ನೋಡ್ತಾ ಇದ್ವಿ, ಅದನ್ನು ನಾಲಿಗೆ ಹರಿಬಿಟ್ಟಿರುವಂಥ ವಿಡಿಯೋ. 60-40 ಸೈಟಲ್ಲೇ ತಲೆ ಹಾಕಿದಾಗಲೇ 15 ದಿನ ಜೈಲಿಗೆ ಕಳಿಸ್ದವ್ನು ನಾನು, ಇನ್ನು ಬಿಟ್ಬಿಡ್ತೀವಾ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಮಾತನ್ನು ಯಾರಾಡಿದ್ದಾರೆ? ಈ ಮಂಜು ಆಟ್ ಬ್ಯಾಂಕ್ ಮಂಜು ಅಂತೆ. ನೋಡಿ ಈ ವರದಿಯನ್ನು. ಮುಡಾ ನಿವೇಶನ ಹಂಚಿಕೆ ಹಗರಣದಲ್ಲಿ ಬಿಗ್ ಟ್ವಿಸ್ಟ್. ಅಕ್ರಮ ವಿರುದ್ಧ ಹೋರಾಡುತ್ತಿರುವ ಸ್ನೇಹಮಯಿಗೆ ಆಪತ್ತು. ಶಾಸಕ ತನ್ವೀರ್ ಸೇಠ್ ಆಪ್ತ ಬ್ಯಾಂಕ್ ಮಂಜು ಬೆದರಿಕೆ. ರಾಜ್ಯವಷ್ಟೇ ಅಲ್ಲ, ದೇಶದಲ್ಲೇ ಸಂಚಲನ ಮೂಡಿಸಿರುವ ಪ್ರಕರಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ಕೋಟ್ಯಂತರ ರೂಪಾಯಿ ಮೌಲ್ಯದ ಸೈಟ್ ಹಂಚಿಕೆ ಹಗರಣ. ಇದೀಗ ಈ ಹಗರಣಕ್ಕೆ ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಕ್ಕಿದೆ. ಎಸ್, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಹೋರಾಟ ಮಾಡುತ್ತಿರುವ ಸ್ನೇಹಮಯಿ ಕೃಷ್ಣ ಹೋರಾಟದ ಬಗ್ಗೆ ಕಾಂಗ್ರೆಸ್ ಮುಖಂಡ ಹೇಳಿರುವ ಮಾತು ಗಾಬರಿ ಹುಟ್ಟಿಸುವಂತಿದೆ. ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಪರಮಾಪ್ತ ಮಂಜು ಅಲಿಯಾಸ್ ಬ್ಯಾಂಕ್ ಮಂಜು ಹೇಳಿರುವ ಮಾತಿನಿಂದ ಸ್ನೇಹಮಯಿ ಕೃಷ್ಣಗೆ ಜೀವ ಕಂಟಕ ಇದ್ಯಾ ಎಂಬ ಪ್ರಶ್ನೆ ಹುಟ್ಟುವಂತೆ ಮಾಡಿದೆ. ಮೈಸೂರಿನ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಅವರ ಆಪ್ತ ಬೆಂಬಲಿಗ ಮಂಜು ಅಲಿಯಾಸ್ ಬ್ಯಾಂಕ್ ಮಂಜು ಒಂದು ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತಹ ಗಲಾಟೆಯ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ನಾನು ಬೇಕಾದರೆ ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡ್ತೇನೆ, ಹೋರಾಟವನ್ನು ಸ್ನೇಹಮಯಿ ಕೃಷ್ಣ ಅಂತವರೇ ಸಿದ್ದರಾಮಯ್ಯ ವಿರುದ್ಧ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಕೇಳಿದಂತಹ ವೇಳೆ ಮಂಜು ಹೇಳುವಂತಹ ಮಾತೇನಿದೆ, ಆ ಮಾತು ಈಗ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಕೇವಲ ರಾಜಕೀಯವಾಗಿ ಮಾತ್ರ ಅಲ್ಲ, ಸಾಮಾಜಿಕವಾಗೂ ಕೂಡ ಆ ಪದ ಚರ್ಚೆ ಆಗ್ತಾ ಇದೆ. ಅಂದರೆ ಸ್ನೇಹಮಯಿ ಕೃಷ್ಣ ಅವರ ಜೀವಕ್ಕೆ ಕಂಟಕ ಇದೆಯಾ ಅನ್ನುವಂತಹ ಅರ್ಥದಲ್ಲಿ ಬ್ಯಾಂಕ್ ಮಂಜು ಮಾತನಾಡಿರುವಂಥದ್ದು. ಅಲ್ಲಿಗೆ ಸಿದ್ದರಾಮಯ್ಯವರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರುವಂತಹ ಸ್ನೇಹಮಯಿ ಕೃಷ್ಣ ಅವರ ಬಗ್ಗೆ ಕೆಲವು ಕಾಂಗ್ರೆಸ್ನ ನಾಯಕರುಗಳಲ್ಲಿ, ಕಾರ್ಯಕರ್ತರಲ್ಲಿ ಎಂತಹ ದೊಡ್ಡ ಮಟ್ಟದ ಅಸಹನೆ, ದೊಡ್ಡ ಮಟ್ಟದ ಕೋಪ ಇದೆ ಅನ್ನುವಂಥದ್ದರ ಒಂದು ಸ್ಯಾಂಪಲ್ ಅನ್ನುವಂಥ ರೀತಿಯಲ್ಲಿ ಮಂಜು ಅವರ ಮಾತು ಕಾಣ್ತಾ ಇದೆ. ಮೈಸೂರಿನ ಬೆಲವತ್ತ ಬಳಿಯ ಜಮೀನು ವಿಚಾರದಲ್ಲಿ ಕುಟುಂಬವೊಂದಕ್ಕೆ ಬ್ಯಾಂಕ್ ಮಂಜು ಧಮಕಿ ಹಾಕಿದ್ದಾನೆ. ಈ ವೇಳೆ ಜಮೀನು ಮಾಲೀಕ ಸ್ನೇಹಮಯಿ ಕೃಷ್ಣರಂತಹ ಸಾಮಾನ್ಯರೇ ಸಿಎಂ ವಿರುದ್ಧ ಹೋರಾಡುತ್ತಿದ್ದಾರೆ. ನಾನು ನಿಮ್ಮ ವಿರುದ್ಧ ಹೋರಾಡ್ತೀನಿ ಎಂದು ಹೇಳಿದ್ದಾನೆ. ಆಗ ಸ್ನೇಹಮಯಿ ಕೃಷ್ಣ ಬಗ್ಗೆ ಶಾಸಕ ತನ್ವೀರ್ ಸೇಠ್ ಬೆಂಬಲಿಗ ಮಂಜು ನಾಲಿಗೆ ಹರಿಬಿಟ್ಟಿದ್ದಾನೆ. ನಿನ್ ತಪ್ಪು ಅವನ್ ತಪ್ಪು ಯಾವುದೋ ಒಂದು ತೀರ್ಮಾನ ಆಗಬೇಕು. ಇನ್ನು ಪೂರ್ತಿ ರೆಕಾರ್ಡ್ ಮಾಡ್ಕೊಳ್ಳೋ ಒಂದು ಕೆಲಸ ಮಾಡೋ, ಇವನೇ ಪೂರ್ತಿ ರೆಕಾರ್ಡ್ ಮಾಡ್ಕೊ, ನಾನೇ ಒಪ್ಕೊತೀನಿ ಅಂತ. ನಾನೇ ತಲೆ ಕೆಡಿಸ್ಕೊಳ್ಳೋದು, ಅದಕ್ಕೆ ಗೊತ್ತಾಯ್ತಾ? ನಮ್ಮ ಏರಿಯಾ ಹೆಂಗ್ ಗೊತ್ತೇನಾ? ಕೇಳಲಿ ಕೇಳಪ್ಪ ಇಲ್ಲಿ, ಇವನೇ ಬರೀ ನಮ್ಮ ಏರಿಯಾ ಏನ್ ಗೊತ್ತೇನಾ? ಇವ್ರಿಗಳಿಗೆಲ್ಲ ಗೊತ್ತು, ಕೇಳೋ. ಇಡೀ ಫುಲ್ ಪ್ರಪಂಚದಲ್ಲಿ ಇಲ್ಲದೆ ಇರೋದ್ರಲ್ಲಿ ರೆಕಾರ್ಡ್ ಮಾಡಿ ತೋರಿಸೋದು ನಮ್ಮ ಏರಿಯಾ. ಗಾಂಧಿ ಗೌಸಿಯಾನಗರ, ಶಾಂತಿನಗರ ಅಂದರೆ ಇಡೀ ಫುಲ್ ಕರ್ನಾಟಕ ರಾಜ್ಯಕ್ಕೆ ಏನೇನು ತೋರಿಸ್ಬೇಕೋ ಎಲ್ಲವನ್ನು ತೋರಿಸೋದು ನಮ್ಮ ಏರಿಯಾ. ಅದಕ್ಕೆ ನನಗೆ ರೆಕಾರ್ಡ್ ಮಾಡಿದ್ರೆ ನನಗೇನು ಅನ್ಸಲ್ಲ. ಹೀಗೆ ಮಾತು ಮುಂದುವರಿಸಿರುವ ಬ್ಯಾಂಕ್ ಮಂಜು, ತಾವು ಹೇಳ್ತಿರೋದು ಮೊಬೈಲ್ನಲ್ಲಿ ರೆಕಾರ್ಡ್ ಆಗ್ತಾ ಇರೋದನ್ನ ಗಮನಿಸಿದ ಮೇಲೂ ಮಾತು ಮುಂದುವರಿಸಿದ್ದಾರೆ. ಇಡೀ ಪ್ರಪಂಚದಲ್ಲಿ ಇಲ್ಲದಿರೋದನ್ನು ರೆಕಾರ್ಡ್ ಮಾಡಿ ತೋರಿಸೋದೇ ನಮ್ ಗೌಸಿಯಾನಗರ, ಶಾಂತಿನಗರ ಏರಿಯಾ. ನೀನು ಹೇಳೋದನ್ನು ರೆಕಾರ್ಡ್ ಮಾಡಿಕೊ, ನನಗೆ ಯಾವ ಭಯವೂ ಇಲ್ಲ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ನಾನು ಎಂದು ದರ್ಪದಿಂದ ಹೇಳಿದ್ದಾರೆ. ಬ್ಯಾಂಕ್ ಮಂಜುಗೆ ತಾನು ಏನು ಮಾತಾಡ್ತಾ ಇದ್ದೀನಿ ಅದು ರೆಕಾರ್ಡ್ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೂ ಕೂಡ ಆತನ ದರ್ಪ ಮುಂದುವರೆದಿದೆ. ನೀನೇನು ಬೇಕಾದರೂ ರೆಕಾರ್ಡ್ ಮಾಡ್ಕೋ, ನಾನು ಎದುರೋ ಮಗ ಅಲ್ಲ ಅನ್ನುವಂತಹ ಭಾಷೆಯನ್ನು ಪ್ರಯೋಗಿಸ್ತಾ ಇದ್ದಾರೆ ಅನ್ನೋದಾದರೆ ಇವರಿಗೆ ಕಾನೂನಿನ ವ್ಯವಸ್ಥೆಯ ಮೇಲೆ ಎಷ್ಟರ ಮಟ್ಟಿಗೆ ಭಯ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಲ್ಲಿಗೆ ಯಾವ ಭಯಗಳು ಇವ್ರು ಯಾರಿಗೂ ಕೂಡ ಇದ್ದಂತಿಲ್ಲ. ಸರ್ಕಾರ ಇದ್ದಂಥ ಮಾತ್ರಕ್ಕೆ ಅಥವಾ ತನ್ನ ಆಪ್ತರುಗಳು ಅಧಿಕಾರದಲ್ಲಿ ಇದ್ದಂಥ ಮಾತ್ರಕ್ಕೆ ಏನು ಬೇಕಾದರೂ ಮಾಡಿ ಜಯಿಸ್ತೇನೆ ಅನ್ನುವಂತಹ ಮನಸ್ಥಿತಿ ಇದ್ದವರು ಮಾತ್ರ ಮಾತಾಡೋದಕ್ಕೆ ಸಾಧ್ಯ. ಅಂತಹ ಪದಗಳನ್ನೇ ಮಂಜು ಬಳಸಿರುವಂತಹದ್ದು. ಅಲ್ಲಿಗೆ ಒಂದು ರೀತಿಯಾಗಿ ಥ್ರೆಟ್ ಮಾಡುವಂಥದ್ದು, ನಾವು ಏನು ಮಾಡಿದ್ರು ಕೂಡ ಜಯಿಸ್ಕೊಳ್ತೀವಿ ಅನ್ನುವಂತಹ ಒಂದು ಬೆದರಿಕೆಯ ಮಾತುಗಳ ರೂಪದಲ್ಲೇ ಈ ಮಂಜು ಈ ಪದಗಳನ್ನು ಬಳಕೆ ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.
ಸ್ನೇಹಮಯಿ ಕೃಷ್ಣನನ್ನೇ ಹೆದರಿಸಿದ್ದೇವೆ ಎಂದು ಆವಾಜ್ ಹಾಕಿದ 17 ದಿನಕ್ಕೆ ಆಯ್ತು ವ್ಯಕ್ತಿಯ ಕೊಲೆ. ಬೆಲ್ಲವತ್ತ ಗ್ರಾಮದ ಹನುಮಂತು ಕೊಲೆ ಪ್ರಕರಣದಲ್ಲಿ ಬ್ಯಾಂಕ್ ಮಂಜು A4 ಆಗಿದ್ದಾರೆ. ಕಳೆದ ಭಾನುವಾರ ರಿಂಗ್ ರಸ್ತೆ ಬಳಿ ಹನುಮಂತು ಮರ್ಡರ್ ಆಗಿತ್ತು. ಇದೇ ಹನುಮಂತು ಡಿಸೆಂಬರ್ 5ರಂದು ಬ್ಯಾಂಕ್ ಮಂಜು ಜೊತೆ ವಾಗ್ವಾದ ನಡೆಸುವಾಗ ಸ್ನೇಹಮಯಿ ಕೃಷ್ಣ ರೀತಿ ಹೋರಾಟ ಮಾಡ್ತೀನಿ ಎಂದು ಹೇಳಿದ್ರು. ಈ ಘಟನೆ ನಡೆದ 17 ದಿನಕ್ಕೆ ಹನುಮಂತ ಮರ್ಡರ್ ಆಗಿದೆ. ಸಿನಿಮಾ ಮಾದರಿಯಲ್ಲಿ ಹನುಮಂತು ಹೋಗುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆಸಿ ಕೆಳಗೆ ಬೀಳಿಸಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿದೆ. ಮೇಟಗಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ನಾನು ಹೋರಾಟ ಮಾಡಾದ ನಂತರದಲ್ಲಿ ನನ್ನ ವಿರುದ್ಧ ಸಂಚು ರೂಪಿಸ್ತಾ ಇದ್ದಾರೆ. ಅವರು ಎಲ್ಲ ರಾಜಕಾರಣಿಗಳಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಯಾರು ಅಕ್ರಮವಾಗಿ ನಿವೇಶನ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ನನ್ನ ವಿರುದ್ಧ ಸಂಚು ರೂಪಿಸಿ ನನ್ನ ಜೀವನಕ್ಕೆ ಅಪಾಯ ತರಬೇಕು ಅಂತೇಳಿ ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ನಾನು ಈಗಾಗಲೇ ಮಾಧ್ಯಮದ ಮುಂದೆ ಹೇಳಿದ್ದೆ. ಸೊ ಅದಕ್ಕೆ ಪೂರಕವಾಗಿ ಈ ವಿಡಿಯೋ ಒಂದು ಬಲವಾದ ಸಾಕ್ಷಾತ್ ಸಿಕ್ಕಿದೆ. ಸೊ ಹಾಗಾಗಿ ಯಾವುದಾದ್ರು ಒಂದು ಸಣ್ಣದೊಂದು ಸುಳ್ಳು ಸಿಕ್ಕರೆ ಸಾಕು ನನ್ನ ಹತ್ತಿಕ್ಕುವಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅನ್ನೋದಕ್ಕೆ. ಸೊ ನಾನು ಯಾವತ್ತೂ ಕೂಡ ಆ ಮಂಜುನಾಥನವರ ವಿಚಾರಕ್ಕಾಗಲಿ ಅಥವಾ ಅವ್ರು ಏನು ಹೇಳೋರು 60-40 ನಿವೇಶನ ಅಂತ ವಿಚಾರಕ್ಕಾಗಲಿ ನಾನು ಎಲ್ಲೂ ಹೋಗಿಲ್ಲ. ಅವ್ರ ವಿರುದ್ಧ ನನ್ನ ವಿರುದ್ಧ ಯಾವುದೇ ದೂರನ್ನು ಕೂಡ ದಾಖಲೆ ಮಾಡಿಲ್ಲ. ಅವರ ಒಂದು ದೂರಿಗೆ ಸಂಬಂಧಪಟ್ಟ ನನ್ನ ಯಾವುದೇ ಪೊಲೀಸರು ನನ್ನ 15 ದಿನಗಳ ಕಾಲ ಯಾವುದೇ ರೀತಿ ಬಂಧನ ಒಳಪಡಿಸಿಲ್ಲ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಸ್ನೇಹಮಯಿ ಕೃಷ್ಣ ನ್ಯಾಯಕ್ಕಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧ ಎಂದಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಮುಖಂಡನ ಈ ಹೇಳಿಕೆ ರಾಜಕೀಯವಾಗಿಯೂ ಬಹಳ ಸದ್ದು ಮಾಡುತ್ತಿದೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.